ಎಷ್ಟು ಶಾಲೆಗಳಿದಾವ್? 42 ನಮ್ಮ 49,679 ಶಾಲೆಗಳಿದಾವ್. ನಮ್ಮ ಶಾಲೆ ವಿದ್ಯಾರ್ಥಿಗಳು ಎಷ್ಟು ಕಲಿತಿದ್ದಾರೆ? 42,66,000 ರೂಪಾಯಿ. ನಾವು ಪರ್ ಸ್ಟೂಡೆಂಟ್ ಖರ್ಚು ಮಾಡ್ತಿರುವಂತ ಖರ್ಚು ಎಷ್ಟು ಪರ್ ಸ್ಟೂಡೆಂಟ್ ನಮ್ಮ ರಾಜ್ಯ ಸರ್ಕಾರ ಎಷ್ಟು ಖರ್ಚು ಮಾಡತ್ತೈತಿ? ಮಾನ್ಯ ಅಧ್ಯಕ್ಷರು ಇದನ್ನ ಲೆಕ್ಕ ಹಾಕಿದ್ರೆ ನಮ್ಗೆಲ್ಲರಿಗೂ ಗಾಬರಿ ಆಗ್ತೈತಿ. ಎಲ್ಲಾ ಸದಸ್ಯರಿಗೆ ನಾನು ಈ ಗಮನ ಸೆಳೆಸಾಕ ಇಚ್ಛೆ ಪಡ್ತೇನೆ. ಪ್ರತಿಯೊಂದು ವಿದ್ಯಾರ್ಥಿ ಮೇಲೆ ಸರ್ಕಾರಿ ಶಾಲೆಯಲ್ಲಿ ಪ್ರತಿಯೊಂದು ವಿದ್ಯಾರ್ಥಿ ಮೇಲೆ ಮಾನ್ಯ ಅಧ್ಯಕ್ಷರು ನಮ್ಮ ಸರ್ಕಾರಿ ಶಾಲೆಯಲ್ಲಿ 1,04,114 ರೂಪಾಯಿ ಖರ್ಚು ಮಾಡ್ತೇವೆ ನಾವು ಫಾರೆಸ್ಟ್ ಕವರ್. ಯಾಕಂದ್ರೆ ಒಂದೊಂದು ರಾಜ್ಯಗಳು ಹೆಚ್ಚು ಫಾರೆಸ್ಟ್ ಕವರ್ ಮಾಡಿರ್ತಾರೆ, ಅವ್ರಿಗೆ ಅಭಿವೃದ್ಧಿ ಮಾಡಕ್ ಆಗ್ತಿರೋದಿಲ್ಲ ಅಲ್ಲಿ. ಹಾಗಾಗಿ ಆ ಫಾರೆಸ್ಟ್ ಕವರ್ ಬೇರೆ ರಾಜ್ಯಗಳಿಗೆ ಬೇಕಾಗ್ತಿತ್ತು. ಹಾಗಾಗಿ ಫಾರೆಸ್ಟ್ ಕವರಿಗೆ ಕೂಡ ವೇಟೇಜ್ ಕೊಟ್ಟರು. ಈ ರೀತಿ ಒಂದು 100 ಪಾಯಿಂಟ್ ಪಾಪ್ಯುಲೇಷನ್ 1971 17 ಪಾಯಿಂಟ್ 2011 ಕೂಡ ಕನ್ಸಿಡರ್ ಮಾಡೋಣ ಅಂತ ಎರಡಕ್ಕೂ ಎವರೇಜ್ ಮಾಡಿ 10 ಪಾಯಿಂಟ್ ಕೊಟ್ಟರು. 15ನೇ ಹಣಕಾಸು ಆಯೋಗದಲ್ಲಿ ಏನ್ ಮಾಡಿದ್ರು, ಇನ್ಕಮ್ ಡಿಸ್ಟೆನ್ಸ್ ಏನಿದೆ ಅಲ್ಲ, ಮುಂದುವರಿದ ರಾಜ್ಯ ಹಿಂದುವರಿದ ರಾಜ್ಯ, ಅದರ ನಡುವಿನ ಡಿಫ್ರೆನ್ಸಿಗೆ 45 ಪಾಯಿಂಟ್ ಕೊಟ್ಟರು. ಏರಿಯಾಕ್ಕ ರಾಜ್ಯದ ವಿಸ್ತಾರಕ್ಕೆ 15 ಪಾಯಿಂಟ್ ಕೊಟ್ಟರು. ಪಾಪ್ಯುಲೇಷನ್ ಏನೈತಲ್ಲ 2011 ಪಾಪ್ಯುಲೇಷನ್ 15 ಪಾಯಿಂಟ್ ಕೊಟ್ಟರು. ಅವಾಗ ಬೇರೆ ರಾಜ್ಯಗಳು ಅದಕ್ಕೆ ಅಬ್ಜೆಕ್ಷನ್ ಮಾಡಿದ್ರು. ಇಲ್ಲ, ನಮ್ಮ ರಾಜ್ಯದಲ್ಲಿ ಆ ಬೆಳವಣಿಗೆ ನಾವು ಜನಸಂಖ್ಯೆ ನಾವು ಕುಂಠಿತ ಮಾಡಿದ್ದೇವೆ, ನಮಗೆ ನೀವು ಇದಕ್ಕೆ ಪೆನಾಲ್ಟಿ ಹಾಕ್ಬೇಡ್ರಿ ಅಂತ ಹೇಳಿ. ಅದಕ್ಕೆ ಅವ್ರು ಏನ್ ಮಾಡಿದ್ರು, ಡೆಮೋಗ್ರಾಫಿಕ್ ಪರ್ಫಾರ್ಮೆನ್ಸ್ ಅಂದ್ರೆ ಯಾವ ರಾಜ್ಯದಲ್ಲಿ ಜನಸಂಖ್ಯೆ ಬೆಳವಣಿಗೆ ಆಗಿಲ್ಲ ಆ ರಾಜ್ಯಕ್ಕೆ 1 ಪಾಯಿಂಟ್ ಕೊಡೋಣಂತೆ 12.5 ಪಾಯಿಂಟ್ ಕೊಟ್ರು ನಮ್ಮಂತ ಕರ್ನಾಟಕದಂತ ರಾಜ್ಯಗಳಿಗೆ. ಫಾರೆಸ್ಟ್ ಮತ್ತೆ ಎಕಾಲಜಿಗೆ 10 ಪಾಯಿಂಟ್ ಕೊಟ್ರು. ಮೊದಲು 7.5 ಪಾಯಿಂಟ್ ಇತ್ತು, ಈಗ 10 ಪಾಯಿಂಟ್ ಮಾಡಿದ್ರು. ಟ್ಯಾಕ್ಸ್ ಅಂಡ್ ಫಿಸಿಕಲ್ ಎಫರ್ಟ್ಸ್ ಅದ್ರ ಸಂಬಂಧ 2.5 ಪಾಯಿಂಟ್ ಮಾಡಿದ್ರು. ಈ ರೀತಿ 14ನೇ ಮತ್ತು 15ನೇ ಹಣಕಾಸಿನಲ್ಲಿ ಈ ರೀತಿಯ ಬದಲಾವಣೆ ಮಾಡಿದ್ರು. ಈ 15ನೇ ಹಣಕಾಸಿನ ಮೂಲಕ ನಮ್ಮ ರಾಜ್ಯಕ್ಕೆ ಸುಮಾರು 2,80,000 ಕೋಟಿ ರೂಪಾಯಿ ಅಡಿಷನಲ್ ಬೆನಿಫಿಟ್ ಅನ್ನು ಕೇಂದ್ರ ಸರ್ಕಾರದಿಂದ ನಮ್ಮ ಇದಕ್ಕೆ ಬಂದಿದೆ. ಆದ್ರೆ ಇವತ್ತು ನಮ್ಮ ಮುಖ್ಯಮಂತ್ರಿಗಳು ಏನ್ ಹೇಳ್ತಾರೆ, ನಿಮ್ಮ ಪಾಯಿಂಟ್ ಅಲ್ಲಿ ಚೆನ್ನಾಗಿದೆ, ಮತ್ತೆ ಟೈಮ್ ಸ್ವಲ್ಪ ಸಮಸ್ಯೆ ಆಗ್ತಾ ಉಂಟು ನಮ್ಗೆ. ಸರ್ ಆದಷ್ಟು ಬಾಳ ಡಿಸ್ಟರ್ಬ್ ಮಾಡಿದ್ರು. ಅಲ್ಲ ಒಂದು ಗಂಟೆ ಆಯ್ತು, 45 ಮಿನಿಟ್ಸ್ ಇಸ್ ಟಾಕಿಂಗ್. ಎಲ್ಲರೂ ಮಾತಾಡ್ಬೇಕಲ್ಲ, ಅಲ್ಲಿದ್ದಾರೆ ಅಲ್ಲಿ ಎಲ್ಲರೂ ಮಾತಾಡಿದ್ದಾರೆ. ಆಯ್ತು, ಅವ್ರದ್ದು ಮಾತಾಡೋರಿಲ್ಲ, ಬರೀ 3 ಜನ ಮಾತಾಡೋರ್ದು ನಾವು. ಆಯ್ತು, ಅಷ್ಟು ಮಾತ್ರ ರಿಟರ್ನ್ ಕೊಡ್ತೇವೆ ನಿಮ್ಗೆ. 3 ಜನ ಅದ, ನೀವು ಅಶೋಕ್ ಅವರು ಒಂದು ರೌಂಡ್ ಮುಗಿದ ನಂತರ ಮತ್ತೆ ಕೊಡ್ತೇವೆ. ಫಿನಿಶ್ ಇಟ್ ಫಾಸ್ಟ್. ಅಲ್ಲಿ ನಿಮ್ಮ ಪಾಯಿಂಟ್ ಎಲ್ಲ ಕರೆಕ್ಟ್ ಇದೆ, ಬೇಗ 24 ಗಂಟೆ ಕೂತ್ಕೊಂಡು ಕೇಳ್ಬಹುದು. ಮತ್ತೆ ಇಲ್ಲಿ ಪುರ್ಸೋದಿಲ್ಲ, ನಾಳೆ ಮುಗಿಸ್ಬೇಕಲ್ಲ. ಅದಕ್ಕಾಗಿ ಈಗ ಆದಷ್ಟು ಬೇಗ ಮುಗಿಸಿ ಬೇರೆಯವರು ಮಾತಾಡ್ತಾರೆ, ಎಲ್ಲ ಮಾತಾಡ ಟೈಮ್ ಸಿಗ ಮತ್ತೆ ನಿಮ್ಗೆ ಕೊಡ್ತೇವೆ. ಈಗ ನೀವು ಉಪನಾಯಕರಿದ್ದಾಗ ನಾವ್ ಹಿಂಗ ಏನಾರು ಮಾಡಿದ್ವಾ? ನಾನು ಮ್ಯಾಕ್ಸಿಮಮ್ ಅವಕಾಶ ಸ್ವಲ್ಪ ನೆನೆಸ್ಕೊಳ್ಳಿ. ನೀವು ಎಷ್ಟು ಒಂದು ನಿಮಿಷ ಕುತ್ಕೋತಿರ್ಲಿಲ್ಲ ಅಲ್ಲಿ. ನಾವ್ ಏನು ಮಾಡ್ತೇವೆ, ನಮ್ ಜಿಲ್ಲೆಯ ಕಾರಣಕ್ಕೆ ಎಲ್ಲ ಬೆಂಬಲ ಕೊಟ್ಟಿದ್ವಿ. ಈಗ ನಮ್ಮ ಉಪನಾಯಕರು ಮಾತಾಡ್ಬೇಕಾದ್ರೆ ನೀವು ಹಿಂಗ್ ತೊಂದ್ರೆ ಎಲ್ಲಕ್ಕಿಂತ ಜಾಸ್ತಿ 45 ಮಿನಿಟ್ಸ್ ಮಾತಾಡಿ ಲೆಟ್ ಇಟ್ ಫಾಸ್ಟ್. ಇಲ್ಲ, ಖಾದರ್ ಅವರ ಕುರ್ಚಿಗೆ ಗಂಬಂಟಿಸಿ ಎಷ್ಟು ನಿಮಗೆ ಕ್ಲೋಸ್ ಆಗುವಂತ ಸರ್ಟನ್ ವಿಷಯಗಳನ್ನ ನೆಕ್ಸ್ಟ್ ಮಾತಾಡ್ತೇನೆ. ನಿಮ್ಮ ಆತ್ಮಕ್ಕೆ ಸಮೀಪ ಇರುವಂತ ವಿಷಯಗಳನ್ನು ಕೂಡ ಮಾತಾಡ್ತೇನೆ. ಅಲ್ಲ, ಕರೆಕ್ಟ್. ಈಗ ನನ್ನ ಆತ್ಮ ಮಾತ್ರ ಉಂಟು, ಮನಸ್ಸೆಲ್ಲ ಈ ಕಡೆ ಉಂಟು. ಅದೇನ್ ಮಾಡುದು ಈಗ ಅದಕ್ಕೆ ಫಾಸ್ಟ್ ಆಗ್ಬೇಕಲ್ಲ, ಎಲ್ಲರಿಗೂ ಕೊಡ್ಬೇಕಲ್ಲ. ನಾನು ಸ್ವಲ್ಪ ಮಾತಾಡ್ಲಿಕ್ಕೆ ಬಿಡಿ ಅವರಿಗೆ. ಅಂಕಿ ಸಂಖ್ಯೆಗಳದ್ದು ಸ್ವಲ್ಪ ನಾನು ಬಂದ್ ಮಾಡ್ತೇನೆ. ಅಂದ್ರೆ ಡೀಟೇಲ್ ನಿಮ್ಮ ಪಾಯಿಂಟ್ ಹೇಳಿ. ನಮ್ಮ ಅಂಕಿ ಸಂಖ್ಯೆಗಳ ಬಗ್ಗೆ ಬಂದ್ ಮಾಡ್ತೇನೆ. ಈಗ ನಾನು ಮಾನ್ಯ ಅಧ್ಯಕ್ಷರೇ, ನಾವು ಈಗ ಒಂದು ರಾಜಕಾರಣ ಬಿಟ್ಬಿಡೋಣ. ರಾಜಕಾರಣ ಈಗ ಮುಖ್ಯಮಂತ್ರಿ ಸಿದ್ದರಾಮಯ್ಯನವ್ರು ಏನ್ ಮಾಡಿದ್ರು, ಅವ್ರು ಏನ್ ಮಾಡ್ಲಿಲ್ಲ, ಅವ್ರು ಯಾರಿಗೆ ಹಿಂದುಳಿದವ್ರಿಗೆ ಏನ್ ಕೊಡ್ತೇವೆ ಅಂತ ಹೇಳಿದ್ರು, ಏನ್ ಕೊಡ್ಲಿಲ್ಲ, ಎಸ್ಸಿಗಳಿಗೆ ಏನ್ ಕೊಡ್ತಿದ್ರು ಕೊಡ್ಲಿಲ್ಲ, ಅದ್ರ ಬಗ್ಗೆ ನಾ ಎಲ್ಲ ಹೇಳಿದೆ. ಈಗ ರಾಜಕಾರಣ ಬಿಟ್ಟು ರಾಜ್ಯದ ಅಭಿವೃದ್ಧಿ ದೃಷ್ಟಿಯಿಂದ ನಾವು ಇನ್ನೊಂದು ಸ್ವಲ್ಪ ವಿಷಯಗಳನ್ನು ನಿಮ್ಮ ಮುಂದೆ ತಗೊಂಡ್ಬರ್ತೇನೆ. ಮಾನ್ಯ ಅಧ್ಯಕ್ಷರೇ, ಈ ಬಜೆಟ್ದಲ್ಲಿ ನಮ್ಮ ಶಿಕ್ಷಣ ಇಲಾಖೆಗೆ 44,422 ಕೋಟಿ ರೂಪಾಯಿಯನ್ನು ಕೊಟ್ಟಿದ್ದಾರೆ. ನಮ್ಮ ದೇಶದಲ್ಲಿ, ನಮ್ಮ ರಾಜ್ಯದ ಬಜೆಟ್ದಲ್ಲಿ ಕೃಷಿ ಇಲಾಖೆ, ಪಶುಸಂಗೋಪನಾ ಇಲಾಖೆ, ಮೀನುಗಾರಿಕೆ ಇಲಾಖೆ, ಈ ರೀತಿ ಬೇರೆ ಬೇರೆ ಕೃಷಿಗೆ ಸಂಬಂಧಪಟ್ಟಂತ ಇಲಾಖೆಗಳದಾವಲ್ಲ, ಆ ಎಲ್ಲಾ ಇಲಾಖೆಗಳಿಗಿಂತ ಹೆಚ್ಚು ದುಡ್ಡು ಇವತ್ತು ನಮ್ಮ ಶಿಕ್ಷಣ ಇಲಾಖೆಗೆ ಕೊಟ್ಟೈತೆ. 44,422 ಕೋಟಿ. ನಮ್ಮ ಇಡೀ ರಾಜ್ಯದಲ್ಲಿ ಎಷ್ಟು ಶಾಲೆಗಳಿದಾವ್, ಎಷ್ಟು ಶಾಲೆಗಳಿದಾವ್? 49,679 ಶಾಲೆಗಳಿದಾವ್ ನಮ್ಮ ಶಾಲೆ. ವಿದ್ಯಾರ್ಥಿಗಳು ಎಷ್ಟು ಕಲಿತಿದ್ದಾರೆ? 42,66,000 ರೂಪಾಯಿ.
ನಾವು ಪರ್ ಸ್ಟೂಡೆಂಟ್ ಖರ್ಚು ಮಾಡ್ತಿರುವಂತ ಖರ್ಚು ಎಷ್ಟು ಪರ್ ಸ್ಟೂಡೆಂಟ್ ನಮ್ಮ ರಾಜ್ಯ ಸರ್ಕಾರ ಎಷ್ಟು ಖರ್ಚು ಮಾಡತ್ತಿತ್ತು? ಮಾನ್ಯ ಅಧ್ಯಕ್ಷರು ಇದನ್ನ ಲೆಕ್ಕ ಹಾಕಿದ್ರೆ ನಮ್ಗೆಲ್ಲರಿಗೂ ಗಾಬರಿ ಆಗ್ತೈತಿ. ಎಲ್ಲಾ ಸದಸ್ಯರಿಗೆ ನಾನು ಈ ಗಮನ ಸೆಳೆಸಾಕ ಇಚ್ಛೆ ಪಡ್ತೇನೆ. ಪ್ರತಿಯೊಂದು ವಿದ್ಯಾರ್ಥಿ ಮೇಲೆ ಸರ್ಕಾರಿ ಶಾಲೆಯಲ್ಲಿ ಪ್ರತಿಯೊಂದು ವಿದ್ಯಾರ್ಥಿ ಮೇಲೆ ಮಾನ್ಯ ಅಧ್ಯಕ್ಷರು ನಮ್ಮ ಸರ್ಕಾರಿ ಶಾಲೆಯಲ್ಲಿ 1,04,114 ರೂಪಾಯಿ ಖರ್ಚು ಮಾಡ್ತೇವೆ ನಾವು. ಸರ್ಕಾರಿ ಶಾಲೆಯಲ್ಲಿ ಪ್ರತಿಯೊಂದು ವಿದ್ಯಾರ್ಥಿಗೆ 1,04,114. ನಮ್ಮ ಈ ಶಾಲೆಗಳಲ್ಲಿ ಸರ್ಕಾರಿ ಶಾಲೆಯ ಪರಿಸ್ಥಿತಿ ಇವತ್ತೇನೈತಿ? ನಾನು ಒಂದು ಬಹಳ ಸೀರಿಯಸ್ ಸಜೆಷನ್ ಸರ್ಕಾರಕ್ಕೆ ಕೊಡ್ತಾ ಇದ್ದೇನೆ. ನಮ್ಮ ರಾಜ್ಯದಲ್ಲಿ ಸುಮಾರು 1 ಲಕ್ಷದ ಚಿಲ್ಲರ ಟೀಚರ್ ಸರ್ಕಾರಿ ಟೀಚರ್ಗಳು 1,73,647 ಸರ್ಕಾರಿ ಟೀಚರ್ಗಳು ಅದಾರ. ಅಂದ್ರೆ ಸರ್ಕಾರದ ಆಲ್ಮೋಸ್ಟ್ ಅರೌಂಡ್ 50% ಸ್ಟಾಫ್ ಸರ್ಕಾರಿ ನಮ್ಮ ಶಿಕ್ಷಕರಿದ್ದಾರೆ. ಈ ಶಿಕ್ಷಣ ಇಲಾಖೆ ಏನೈತಿ, ಹೆಸರಿಗೆ ಶಿಕ್ಷಣ ಇಲಾಖೆ ಮಾನ್ಯ ಅಧ್ಯಕ್ಷರು, ಈ ಶಿಕ್ಷಣ ಇಲಾಖೆ ನಿಜವಾಗಿ ನಾವು 2 ಭಾಗ ಮಾಡಬೇಕು. ಒಂದು ಶಿಕ್ಷಕರ ಇಲಾಖೆ ಮಾಡಬೇಕು. ಯಾಕಂದ್ರೆ ಇವತ್ತಿಷ್ಟು ದೊಡ್ಡ ಪ್ರಮಾಣದ ಶಿಕ್ಷಕರು ಏನದಾರಲ್ಲ ಅವ್ರದ್ದು ಬೇಡಿಕೆಗಳನ್ನ ನಾವು ಈಡೇರ್ಸಕ್, ಅವ್ರಿಗೆ ಬೇಕಾದಂತ ಅವಶ್ಯಕತೆಗಳನ್ನ ಪೂರೈಕೆ ಮಾಡಕ್ ಇನ್ನೊಂದು ಶಿಕ್ಷಣ ಇಲಾಖೆ ಮಾಡಬೇಕು. ಇವತ್ತಿನ ಶಿಕ್ಷಣ ಇಲಾಖೆಯಲ್ಲಿ ಶಿಕ್ಷಣ, ಶಾಲೆ ಮತ್ತು ಶಿಕ್ಷಕರು ಈ ಮೂರು ಬಹಳ ಒಂದು ನಮ್ಮ ರಾಜ್ಯದಲ್ಲಿ ಶಿಕ್ಷಣ ನಡಿಬೇಕಂದ್ರೆ ಶಿಕ್ಷಣ, ಶಾಲೆ, ಶಿಕ್ಷಕರು ಬಹಳ ಇಂಪಾರ್ಟೆಂಟ್. ಆದ್ರೆ ಅಲ್ಲಿ ಮಿನಿಸ್ಟ್ರು, ಸೆಕ್ರೆಟರಿ, ಕಮಿಷನರು, ಡೈರೆಕ್ಟರು ಎಲ್ಲಾರ್ದು ಟೈಮ್ ಹೋಗೋದು ಕೇವಲ ಶಿಕ್ಷಕರ ಸಂಬಂಧ. ಶಿಕ್ಷಣದ ಸಂಬಂಧ ಟೈಮ್ ಇಲ್ಲ. ಹಾಗಾಗಿ ಈ ಡಿಪಾರ್ಟ್ಮೆಂಟ್ ಅನ್ನ ಸ್ಪ್ಲಿಟ್ ಮಾಡಿ, ಶಿಕ್ಷಣ ಇಲಾಖೆಯನ್ನು ಸ್ಪ್ಲಿಟ್ ಮಾಡಿ ಶಿಕ್ಷಕರಿಗೆ ಒಂದು ಇಲಾಖೆ ಮಾಡಬೇಕು, ಶಿಕ್ಷಣಕ್ಕೆ ಒಂದು ಇಲಾಖೆ ಮಾಡಬೇಕು. ಮಾನ್ಯ ಅಧ್ಯಕ್ಷರು ತಾವೊಂದು ಬಹಳ ಉತ್ತಮ ಸಲಹೆಯನ್ನು ಕೊಟ್ಟಿದ್ರು. ನಮ್ಮ ರಾಜ್ಯದಲ್ಲಿ ಅದಕ್ಕೆ ಬಹಳ ಕ್ರಿಟಿಸಿಸಮ್ ಬಂತು. ನಾನು ಆ ವಿಷಯದ ಬಗ್ಗೆ ಬರ್ತೇನೆ. ಇವತ್ತು ಬಜೆಟ್ ಇದ್ದ ಸರ್ ಇದು. ಇವತ್ತು ನಾನು MBA ಮಾಡ್ಬೇಕಾದ್ರೆ ನಮಗೊಂದು ಎಕ್ಸ್ಚೇಂಜ್ ಪ್ರೋಗ್ರಾಮ್ ಅಂತ ಇರ್ತಿತ್ತು. ಅಂದ್ರೆ ನಮ್ಮ ಜೊತೆ ಇದ್ದಂತ ಕ್ಲಾಸ್ಮೇಟ್ಗೆ ಅವನು 1 ವಾರ ನಾವು ಅಬ್ಸರ್ವ್ ಮಾಡ್ಬೇಕು, ಅವ್ ಏನ್ ಒಳ್ಳೇದ್ ಮಾಡ್ತಾನೆ, ಕೆಟ್ಟ ಮಾಡ್ತಾನೆ, ಅವನಲ್ಲಿ ಏನ್ ಚಲೋ ಅದಾವ, ಕೆಟ್ಟದಾವು. ಅದ್ರ ಮೂಲಕ ನಾವು 1 ವಾರ ತನಕ ಮಾತಾಡುವಂಗಿಲ್ಲ, ಅವನ ಬಗ್ಗೆ ಏನು ಹೇಳುವಂಗಿಲ್ಲ, ಫೀಡ್ಬ್ಯಾಕ್ ಕೊಡುವಂಗಿಲ್ಲ. ಸುಮ್ಮನೆ ಕುತ್ಕೊಂಡು ನೋಡಿ ಅವ್ರನ್ನ ಅಬ್ಸರ್ವ್ ಮಾಡಿ ಅವಾಗ ನಮ್ಗ ಗೊತ್ತಾಗ್ತೈತಿ ನಾ ಏನ್ ತಪ್ಪು ಮಾಡತ್ತೇನೆ, ನಾ ಏನಿದು ಅಂತೇಳಿ. ಈ ರೀತಿಯ ಒಂದು ಪ್ರೋಗ್ರಾಮ್ ಇತ್ತು ನಾ MBA ಮಾಡ್ಬೇಕಾದ್ರೆ. ನನ್ನ ಕ್ಲಾಸ್ಮೇಟ್ ಒಬ್ಬ ಜಪಾನ್ನವ್ ಇದ್ದ. ನಾ ಅವ್ನ ಎಲ್ಲಿ ಕೆಲಸ ಮಾಡ್ತಾನ ಅಥವಾ ಎಲ್ಲಿ ಇರ್ತಾನ ಅಲ್ಲೇ ಹೋಗಿ ನೋಡ್ಬೇಕಾಗಿತ್ತು. ಅವ್ ದೊಡ್ಡ ಕಂಪ್ನಿಯ ದೊಡ್ಡ ಪೋಸ್ಟ್ ಅಲ್ಲಿ ಇದ್ದ. 1 ವಾರ ನಾ ಅವನ ಜೊತೆ ಇದ್ದು ಅವನ್ನ ಅಬ್ಸರ್ವ್ ಮಾಡುವಂತ ಅವಕಾಶ ನನಗೆ ಸಿಕ್ಕಿತ್ತು. ಅವಾಗ ನಾನಲ್ಲಿ ಜಪಾನ್ದಲ್ಲಿ, ಟೋಕಿಯೋದಲ್ಲಿ ಇದ್ದಾಗ ನಾ ಅವ್ನಿಗೆ ಹೇಳಿದೆ, ನಿಮ್ಮ ದೇಶ ಇಷ್ಟು ಸ್ವಚ್ಛ ಐತಿ, ನಿಮ್ಮ ದೇಶ ಇಷ್ಟು ಕ್ಲೀನ್ ಐತಿ, ಇದು ಈ ಕಲ್ಚರ್ ಹೆಂಗ್ ಬಂದೈತಿ ನಿಮ್ಮ ದೇಶದಲ್ಲಿ ಅಂತ ಹೇಳಿ. ಹೇಳಿದ, ನಿಂಗೆ ನಾಳೆ ಮುಂಜಾನೆ 8 ಗಂಟೆಗೆ ತಯಾರಿರು, 1 ಫುಲ್ ಡೇ ನನ್ನ ಜೊತೆ ಸ್ಪೆಂಡ್ ಮಾಡೋ, ನಾನು ನಿಂಗೆ ಏನಂತ ಹೇಳ್ತೇನೆ. ನಾನು ಅವ್ನು ಅಬ್ಸರ್ವ್ ಮಾಡೋದು ಮುಗಿದಿತ್ತು. ನಾ ಮುಂಜಾನೆ ನಾನು ಕರ್ಕೊಂಡು ಹೋದ. ಎಲ್ಲಿ ಕರ್ಕೊಂಡು ಹೋದ ಅಧ್ಯಕ್ಷರೇ? ನಾನು ಒಂದು ಶಾಲೆಗೆ ಕರ್ಕೊಂಡು ಹೋದ, ಜಪಾನಿನ ಒಂದು ಶಾಲೆ. ಆ ಜಪಾನಿನ ದೊಡ್ಡ ಶಾಲೆ, ಸರ್ಕಾರಿ ಶಾಲೆ. ಅಲ್ಲಿ ಪ್ರೈವೇಟ್ ಶಾಲೆಗಳು ಬಹಳ ಕಡಿಮೆ. ಆ ಸರ್ಕಾರಿ ಶಾಲೆಯಲ್ಲಿ ಹೋದ್ಕೂಳೆ ಅಲ್ಲೇನಿತ್ತು, ಫಸ್ಟ್ ಶುರುವಾತಿಗೆ ಶಾಲೆಯಲ್ಲಿ ಎಲ್ಲಾ ಹುಡುಗರು ಚಪ್ಪಲ್ ಬಿಡ್ತಾರೆ ಹೊರಗೆ. ಅದಾದ್ಮೇಲೆ ನಾನು ಆ ಶಾಲೆಯನ್ನ ಅಬ್ಸರ್ವ್ ಮಾಡಿದ್ದೆ ಅಧ್ಯಕ್ಷರೇ. ಆ ಶಾಲೆಯಲ್ಲಿ ನಾ ಕೇಳಿದೆ, ಇಷ್ಟು ದೊಡ್ಡ ಕ್ಯಾಂಪಸ್ ಐತಿ, ಇದನ್ನ ಸ್ವಚ್ಛ ಮಾಡಕ್ಕೆ ಎಷ್ಟು ಜನ ಅದಾರ ಅಂತ ಕೇಳಿದೆ. ಅವನಕ್ಕ, ಈ ಪೂರ್ತಿ ಇಡೀ ಶಾಲೆಯನ್ನ ನಮ್ಮ ಮಕ್ಕಳು ಸ್ವಚ್ಛ ಮಾಡ್ತಾರಂತ, ನಮ್ಮ ಮಕ್ಕಳು ಶಿಕ್ಷಕರು ಕೂಡಿ ಈ ಶಾಲೆಯನ್ನು ಸ್ವಚ್ಛ ಮಾಡ್ತಾರಂತ. ನಾನು ಸಂಜೆ ತನಕ ಇದ್ದೆ, ಆ ಶಾಲೆ ಹೋಗಿ ನೋಡಿದೆ. ಸಂಜೆಕ್ಕೆ ಕರೆಕ್ಟ್ 45 ನಿಮಿಷದ ಅವ್ರಿಗೊಂದು ಪಿರಿಯಡ್ ಇತ್ತು. ಇಡೀ ಶಾಲೆಯಲ್ಲಿ ಮ್ಯೂಸಿಕ್ ಹಚ್ಚಿದ ಕೂಡ ಮಕ್ಕಳು, ಶಿಕ್ಷಕರು, ಅಲ್ಲಿರುವಂತ ಶಿಕ್ಷಕೇತರ ಸಂಬಂಧಿ ಎಲ್ಲಾರು ಕೂಡಿ ಶಾಲೆಯನ್ನು ಸ್ವಚ್ಛ ಮಾಡಿದ್ರು, ಇನ್ಕ್ಲೂಡಿಂಗ್ ಟಾಯ್ಲೆಟ್, ಇನ್ಕ್ಲೂಡಿಂಗ್ ಶೌಚಾಲಯ. ಅವ್ರಿಗೆ ಡಿಸಿಗ್ನೇಟೆಡ್ ಏರಿಯಾ ಇತ್ತು. ಈ ಟೇಬಲ್ ನೀವು ಸ್ವಚ್ಛ ಮಾಡಬೇಕು, ಈ ಗಾಡಿ ಈ ಸ್ವಚ್ಛ ಮಾಡಬೇಕು, ಈ ಕಿಟಕಿ ಈ ಮಗ ಸ್ವಚ್ಛ ಮಾಡಬೇಕು. ಅವ್ರಿಗೆಲ್ಲ ಟೂಲ್ಸ್ ಇದ್ದು. ಎಲ್ಲಾರು ಕೂಡಿ ಎಲ್ಲಾದು ಸ್ವಚ್ಛ ಮಾಡಿದ್ರು. ಆ ಚಿಕ್ಕವ್ರು ಇದ್ದಾಗ ಆ ಸ್ವಚ್ಛತೆ ಏನು ಸಂಸ್ಕೃತಿಯನ್ನು ಅಲ್ಲಿ ಹಾಕ್ತಾರ. ಇವತ್ತು ಇಡೀ ದೇಶ ಅದು ಸ್ವಚ್ಛ ದೇಶ. ಇಡೀ ದೇಶದಲ್ಲಿ ಆ ಸಂಸ್ಕೃತಿ ಇದೆ. ನಾವು ನಮ್ಮ ಮನೆಯಲ್ಲೆಲ್ಲ ಕೆಲಸ ಮಾಡ್ತೀವಿ. ನಾನು ವ್ಯಾಪಾರಕ್ಕೆ ಮೊದಲನೇ ಸರ್ತಿ ಹೋದಾಗ ನಮ್ಮ ತಂದೆಯವ್ರು ನನಗೇನು ಹೇಳಿದ್ರು, ನೀನು ಯಾವ ಟೇಬಲ್ ಇದೆ ಅಲ್ಲಿ ಒಂದು ಸ್ವಚ್ಛ ಅರ್ಬಿ, ಒಂದು ಬಟ್ಟೆ ಇಟ್ಕೋ, ಅದ್ರ ಪಕ್ಕದಲ್ಲಿ ಒಂದು ಕಸಬರ್ಗಿ ತಗೋ, ನಿನ್ನ ರೂಮ್ ನೀ ಸ್ವಚ್ಛ ಮಾಡ್ಕೋಬೇಕು, ನಿನ್ನ ಟೇಬಲ್ ನೀ ಸ್ವಚ್ಛ ಮಾಡ್ಕೋಬೇಕು, ಅದಾದ್ಮೇಲೆ ನೀನು ಕೆಲ್ಸಕ್ಕೆ ಹೋಗ್ಬೇಕು ಅಂತ ಹೇಳಿದ್ರು ಬೆಳಗ್ಗೆ. ನಾನು ಆ ಕೆಲಸ ಮಾಡ್ತಿದ್ದೆ. ನಾನು ಇಂಜಿನಿಯರಿಂಗ್ ಮುಗಿಸಿ ಬಂದ್ರು ಕೂಡ ನಾನು ಅದು ಕೆಲಸ ಮಾಡಿದ್ದೆ.
ಸೊ ಇವತ್ತು ನಮ್ಮ ರಾಜ್ಯದಲ್ಲಿ ಇದ್ರ ಬಗ್ಗೆ ಬಹಳ ಮಡಿವಂತಿಕೆ ಐತೆ. ಅಲ್ಲ ಬೆಲ್ಲದ ಜಾಪಾನಲ್ಲಿ ಮಕ್ಕಳು ಸೇರಿ ಸ್ಕೂಲ್ ಸ್ವಚ್ಛತೆ ಮಾಡ್ತಿದ್ದಾರೆ. ಇಲ್ಲಿಗ ನೀವು ಸರಿ ವಿಧಾನಸಭೆ ಸ್ವಚ್ಛ ಮಾಡ್ಬೇಕಾಗ್ತದೆ ಒಮ್ಮೆ ಕಂಪ್ಲೀಟ್ ಹೊರಗೆ ವಿಧಾನಸೌಧ ಸ್ವಚ್ಛ ಮಾಡ್ಬೇಕಾಯ್ತು, ಬಹಳ ರೀತಿಯಿಂದ ಸ್ವಚ್ಛ ಮಾಡ್ಬೇಕಾಯ್ತು. ಅಂದ್ರೆ ಈಗೇನ್ ಕೊನೆ 45 ನಿಮಿಷ ಇರ್ಬೇಕಾ ನಾವೀಗ? ಅದು ಹೇಳಿ ಏನು ಅಂತ ನಿಮ್ಮ ಒಗ್ಗಟ್ಟು ಅರ್ಥ ಆಗ್ಬೇಕಲ್ಲ ನಮಗೆ. ಅಲ್ಲ ನೆಕ್ಸ್ಟ್ ನಮ್ಗೆ ಪ್ರೋಗ್ರಾಮ್ ಅದು ಈಗ ಶಾಸಕರಿಗೆ ಒನ್ ಡೇ. ಮಾನ್ಯ ಅಧ್ಯಕ್ಷರೇ, ಇದು ಈ ರೀತಿಯ ಸ್ವಚ್ಛತಾ ಕಲ್ಚರ್ ನಮ್ಮ ಶಾಲೆಗಳಲ್ಲಿ ಶುರು ಆಗ್ಬೇಕಾಯ್ತು. ಅದಕ್ಕೆ ಬಹಳ ವಿರೋಧ ಬಂತು. ಯಾಕೆ ವಿರೋಧ ಬಂತು ನನ್ಗೆ ಗೊತ್ತಾಗಲಿಲ್ಲ. ನಾವು ಹೆಮ್ಮೆಯಿಂದ ನಮ್ಮ ಮಕ್ಕಳ ಕಡೆಯಿಂದ ಎಲ್ಲಾ ಕೆಲಸ ಮಾಡಿಸ್ಬೇಕು. ನಾವು ಅವ್ರು ಆ ಕೆಲಸ ಮಾಡಿದಾಗ ನಮ್ಮ ದೇಶದಲ್ಲಿ ಸ್ವಚ್ಛತೆ ಸಂಸ್ಕೃತಿ ಬರ್ತೈತಿ. ಹಾಗಾಗಿ ಇದು ಪ್ರತಿಯೊಂದು ಈ ಮಕ್ಕಳ ಕಡೆಯಿಂದ ಮಾಡಿಸ್ಬಾರ್ದು, ಮಕ್ಕಳ ಕಡೆಯಿಂದ ಎಲ್ಲಾ ಕೆಲಸ ಮಾಡಿಸ್ಬೇಕು ನಾವು. ಅವಾಗ ಅವ್ರ ಮಕ್ಕಳು ಈ ದೇಶದ ಒಳ್ಳೆ ಸಂಪೂರ್ಣ ನಾಗರಿಕರಾಗಿ ತಯಾರಾಗಕ ಅನುಕೂಲ ಆಗ್ತೈತಿ. ಮಾನ್ಯ ಅಧ್ಯಕ್ಷರೇ, ನಾನು ಶಾಸಕನಾದ್ಮೇಲೆ ಮೊದಲೇ ಸರ್ತಿ ಒಂದು ಶಾಲೆಗೆ ಹೋದೆ. ಆ ಶಾಲೆಯಲ್ಲಿ ನಾ ಕೇಳಿದೆ, ಇಲ್ಲೇ 1ನೇ ಕ್ಲಾಸಿಗೆ ಎಷ್ಟು ಹುಡುಗರು ಅದಾರಂತೆ. ಅವ್ರು ಒಂದು ಸಂಖ್ಯೆ ಹೇಳಿದ್ರು. ಅದಾದ್ಮೇಲೆ ಲೋವರ್ ಕೆಜಿಯಲ್ಲಿ ಎಷ್ಟದಾರ, ಅಪ್ಪರ್ ಕೆಜಿ ಎಷ್ಟದಾರ ಅಂತ ಕೇಳಿದೆ. ಲೋವರ್ ಕೆಜಿ ಅಪ್ಪರ್ ಕೆಜಿ ಇಲ್ಲ ನಮ್ಮ ಸರ್ಕಾರಿ ಶಾಲೆಯಲ್ಲಿ ಅಂತ ಹೇಳಿದ್ರು. ನನ್ಗೆ ಆಶ್ಚರ್ಯ ಆಯ್ತು. ಮತ್ತೆ ನಮ್ಮ ಆ ಶಾಲೆ ಮುಖ್ಯಾಧ್ಯಾಪಕ ಕೇಳಿದೆ, ನಿಮ್ಮ ಮಕ್ಕಳು ಯಾವ ಕ್ಲಾಸಿಗೆ ಶಾಲೆ ಸೇರಿದ್ರು? ಇಲ್ಲ ಸರ್, 4 ವರ್ಷಕ್ಕೆ ಶಾಲೆ ಸೇರಿದ್ರು. ಅವ್ರನ್ನೆಲ್ಲಿ ಕಳಿಸಿದ್ರಿ ಅಂತ. ಬೇರೆ ಕಡೆ ಕಳಿಸಿದ್ವಿ ಅಂತ ಹೇಳಿದ್ರು. ನನ್ನ ಜೊತೆ ಶಾಲೆ ಸುಧಾರಣಾ ಸಮಿತಿಯ ಸದಸ್ಯರಿದ್ರು. ಅವ್ರಿಗೆ ಕೇಳಿದೆ ನಾನು, ನಿಮ್ಮ ಮಕ್ಕಳನ್ನ ಎಲ್ಲಿ ಕಳಿಸಿದ್ರಿಪ್ಪ? ಎಲ್ಲಾರು ಐತಲ್ಲ 4ನೇ ವರ್ಷಕ್ಕೆ ಬೇರೆ ಬೇರೆ ಶಾಲೆಗೆ ಕಳಿಸಿದ್ರು. ನಾನು ಅವಾಗ ಒಂದು ವಿಚಾರ ಮಾಡಿದ್ದೆ, ನಮ್ಮ ಸರ್ಕಾರಿ ಶಾಲೆಯಲ್ಲಿ ಲೋವರ್ ಕೆಜಿ ಅಪ್ಪರ್ ಕೆಜಿ ಶುರು ಆಗ್ಬೇಕಂತ. ನನ್ನ ಕ್ಷೇತ್ರದಲ್ಲಿ 3 ವರ್ಷ ಸುಮಾರು 70ರಷ್ಟು ಸರ್ಕಾರಿ ಶಾಲೆಯಲ್ಲಿ ಸ್ವಂತ ಖರ್ಚಿನಿಂದ ಅಲ್ಲಿ ಇರುವಂತ ನಮ್ಮ ಶಾಲಾ ಸುಧಾರಣಾ ಸಮಿತಿಯ ಸದಸ್ಯರ ಸಹಕಾರ ತೆಗೆದುಕೊಂಡು, ಒಬ್ರು ಹುಡೇದ್ ಮನೆ ಅಂತ BO ಇದ್ರು, ಹುಸೇನ್ ಹುಡೇದ್ ಮನೆ ಅಂತೇಳಿ, ಅವರು ಬಹಳ ಕೋಆಪರೇಟ್ ಮಾಡಿದ್ರು. ಅವ್ರ ಸಹಕಾರದಿಂದ ನಾನು 70ರಷ್ಟು ಶಾಲೆಗಳಲ್ಲಿ ನಾನು ಲೋವರ್ ಕೆಜಿ ಅಪ್ಪರ್ ಕೆಜಿ ಶುರು ಮಾಡಿದ್ರೆ ಸುಮಾರು 2300 ವಿದ್ಯಾರ್ಥಿಗಳ ಸಂಖ್ಯೆ ಆನ್ ಅನ್ ಎವರೇಜ್ ನನ್ನ ಶಾಲೆಯಲ್ಲಿ ಹೆಚ್ಚಾಯ್ತು. ಇಡೀ ರಾಜ್ಯದಲ್ಲಿ ಸರ್ಕಾರಿ ಶಾಲೆಯಲ್ಲಿ ವಿದ್ಯಾರ್ಥಿಗಳ ಸಂಖ್ಯೆ ಕಡಿಮೆ ಆಗ್ಬೇಕಾರ ನನ್ನ ಕ್ಷೇತ್ರದಲ್ಲಿ ಕಡಿಮೆ ಆಯ್ತು. ಇದೊಂದು ಸಣ್ಣ ವಿಷಯ ನಮ್ಮ ಶಿಕ್ಷಣ ಇಲಾಖೆಗೆ ಗೊತ್ತಾಗಿದ್ದಿಲ್ಲ. ಇವತ್ತು ಇಡೀ ರಾಜ್ಯದಲ್ಲಿ ಲೋವರ್ ಕೆಜಿ ಅಪ್ಪರ್ ಕೆಜಿ ಶುರು ಮಾಡ್ಬೇಕಂತ ಮಾಡಿದ್ದಾರೆ. ನಾವೊಂದು 7-8 ಸಜೆಷನ್ ಇದ್ರ ಬಗ್ಗೆ ಇಟ್ಟಿದ್ದೇನೆ. ನಮ್ಮ ಮಾನ್ಯ ಮಂತ್ರಿಗಳ ನಮ್ಮ ಸದಸ್ಯರು ಹೇಳ್ತಾ ಇದ್ದಾರೆ. ನಮ್ಮ ಒಬ್ಬ ಸದಸ್ಯರು ಇಲ್ಲ, ಇನ್ನೊಂದು ಹಾಫ್ ಅನ್ ಅವರ್ದಲ್ಲಿ ನಾನು ಮುಗಿಸ್ತೇನೆ. ಜಾಸ್ತಿ ಟೈಮ್ ಮತ್ತೆ ನಿಮ್ಮದು ಕೂತ್ಕೊಂಡು ಮಾತಾಡ್ತಾರೆ ಲಾಂಚ್. ನಾನು ನಮ್ಮ ಅವ್ರು ಮಾತಾಡಿದ ನಿಮ್ಮ ಜೊತೆ ಅಲ್ಲಿಗೆ ಈಗ 1 ಗಂಟೆ ಮಾತಾಡಿ ನೀವು ಇರ್ಲಿಲ್ಲ, ಈಗ ಬಂದ್ರಿ. ಹೌದಾ? ಈಗ ನೀವು ಯಾಕೆ ಬಂದ್ರಿ? ನಮ್ಮ ಎಲ್ಲಾ ಶಾಸಕರು ಮಾತಾಡಿದ್ರು, ಇಲ್ಲ ಇಂಗ್ಲಿಷ್ ಶಾಲೆಗಳು ಬೇಕು, ಇಂಗ್ಲಿಷ್ ಶಾಲೆಗಳು ಬೇಕು, ನಮ್ಮ ಎಲ್ಲಾ ಬಡವರಿಗೂ ಕೂಡ ಇಂಗ್ಲಿಷ್ ಕಲಿಸ್ಬೇಕಂತ. ಇದು ಬಹಳ ಡೇಂಜರಸ್ ಟ್ರೆಂಡ್ ಅಧ್ಯಕ್ಷರೇ. ಇಂಗ್ಲಿಷ್ ಶಾಲೆ ಏನೈತಲ್ಲ, ಒಂದು ದೇಶದ ಸಂಸ್ಕೃತಿ ಹೋಗ್ಬೇಕಂತಂದ್ರೆ ಮೊದಲು ಭಾಷೆ ಹೋತಂದ್ರೆ ಆ ದೇಶದ ಸಂಸ್ಕೃತಿ ಹೋದಂಗ. ಹಾಗಾಗಿ ನಮ್ಮ ಸಂಸ್ಕೃತಿ ಜೊತೆ ನಮ್ಮ ಭಾಷೆ ಬಹಳ ಅವಿನಾಭಾವ ಸಂಬಂಧ ಇರ್ತದೆ. ಇವತ್ತು ಇಂಗ್ಲಿಷ್ ಶಾಲೆಯ ಅವಶ್ಯಕತೆ ಅಂತಿರಲ್ಲ. ಅವ್ರು ಕೇಳ್ತಾ ಇರೋದು ಇಂಗ್ಲಿಷ್ ಶಾಲೆ ಅಂತ ಬಡವ್ರ ಮಕ್ಕಳು. ನಿಜವಾಗಿ ಬೇಕಾಗಿದ್ದೇನು, ನಮ್ಮ ಕೇಂದ್ರದ ಸೆಂಟ್ರಲ್ ಸ್ಕೂಲ್ಗಳಿದಾವ್. ಸೆಂಟ್ರಲ್ ಸ್ಕೂಲ್ಗಳು ಇಂಗ್ಲಿಷ್ ಶಾಲೆ ಅಲ್ಲವು. ಅವು ಈಗೇನ್ ತೊಂದರೆ ಏನಿದೆ ಮಕ್ಕಳಿಗೆ, ಅವ್ರು SLC ಮುಗಿಸಿ PUC ಹೋದಾಗ ಅಲ್ಲಿ ಕಾಲೇಜ್ದಲ್ಲಿ ಇಂಗ್ಲಿಷ್ನಲ್ಲಿ ಪಾಠ ಮಾಡಿದಾಗ ಅವ್ರಿಗೆ ಗಣಿತ ಮತ್ತು ವಿಜ್ಞಾನ ಈ 2 ವಿಷಯಗಳು ಅವ್ರಿಗೆ ತಿಳಿದಿಲ್ಲ. ಯಾಕಂದ್ರೆ ಕನ್ನಡ ಮೀಡಿಯಂದಲ್ಲಿ ಅವ್ರು ಕಲ್ತಿರ್ತಾರೆ. ಈ 2 ವಿಷಯಗಳು ಡಿಫಿಕಲ್ಟ್ ಇರ್ತಾವ ಹೇಳಿದಾಗ. ಮಾತಾಡ್ ಸುಧಾಕರ್, ಮಕ್ಕಳು ಯಾವ ಶಾಲೆಯಲ್ಲಿ ಓದ್ತಾ ಇದಾರೆ? ಕನ್ನಡ ಮೀಡಿಯಂ ಓದ್ತಾ ಇದಾರೆ, ಇಂಗ್ಲಿಷ್ ಮೀಡಿಯಂ? ನಾನು ಮಾತಾಡ್ತೇನೆ. ಸ್ವಲ್ಪ ಹೇಳಿ. ಅಲ್ಲ, ವಿಷಯ ಅಂತರ ಮಾಡೋದು ಬೇಡ. ನಾನು ಅಲ್ಲಪ್ಪ, ನಾನು ಪೂರ್ತಿ ಮಾಡೋದ್ ಕೇಳಿ ಸುಧಾಕರ್. ನಾನ್ ರಾಜಕೀಯ ಮಾತಾಡತ್ತೀನಿ. ಹೇಳಿದ್ರೆ ನಾನು ರಾಜಕೀಯ ಭಾಷಣ ಮುಗಿಸಿದ್ದೇನೆ, ರಾಜ್ಯ ಸಂಬಂಧ ಮಾತಾಡ್ತೀನಿ. ಪ್ರಾಕ್ಟಿಕಲ್ ವಾಸ್ತವಾಂಶ, ಲೆಟ್ಸ್ ಬಿ ಪ್ರಾಕ್ಟಿಕಲ್. ಇವು ಪೂರ್ತಿ ನಾನು ಕೇಳ್ರಿ, ಆಮೇಲೆ ಪ್ರಾಕ್ಟಿಕಲ್ ಹೌದು ಅಲ್ಲ ವಿಚಾರ ಮಾಡಿ. ಇವತ್ತು ಕೇಂದ್ರದ ಸೆಂಟ್ರಲ್ ಸ್ಕೂಲ್ ಅದಾವ. ನಮ್ಮ ಸರ್ಕಾರಿ ಶಾಲೆಗೆ ವಿದ್ಯಾರ್ಥಿಗಳಿಲ್ಲ. ಕೇಂದ್ರದ ಶಾಲೆಗಳಿಗೆ ಸೆಂಟ್ರಲ್ ಸ್ಕೂಲಿಗೆ ದೊಡ್ಡ ಪ್ರಮಾಣದ ಪ್ರೆಷರ್ ಐತಿ. ಅಲ್ಲೇನೈತಿ ಕೇಂದ್ರದ ಸೆಂಟ್ರಲ್ ಸ್ಕೂಲ್ದಲ್ಲಿ ವಿಜ್ಞಾನ ಮತ್ತು ಗಣಿತ ಇವೆರಡು ಸಬ್ಜೆಕ್ಟ್ಗಳನ್ನು ಇಂಗ್ಲಿಷ್ ನಲ್ಲಿ ಕಲಿಸ್ತಾರೆ. ಉಳಿದ ಸಬ್ಜೆಕ್ಟ್ಗಳು ಹಿಂದಿಯಲ್ಲಿ ಇರ್ತೈತಿ ಅಥವಾ ಬೇರೆ ಭಾಷೆದಲ್ಲಿ ಇರ್ತೈತಿ. ನಮ್ಮ ರಾಜ್ಯದಲ್ಲಿ ಕೂಡ ನಾವು ವಿಜ್ಞಾನ ಮತ್ತು ಗಣಿತನ ಇಂಗ್ಲಿಷ್ ನಲ್ಲಿ ಕಲಿಸಿದ್ರೆ ಮಕ್ಕಳಿಗೆ ಅವ್ರಿಗೆ ಇಂಗ್ಲಿಷ್ ಕಲಿಸ್ದಂಗ ಆಗ್ತೈತಿ.
ಅದ್ರ ಜೊತೆ ಉಳಿದ ಭಾಷೆಗಳನ್ನ ಏನಿರ್ತೈತಿ, ಭಾಷಾನೂ ಇರ್ತೈತಿ. ಸಮಾಜ ವಿಜ್ಞಾನ ನಮ್ಮ ಕನ್ನಡದಲ್ಲಿ ಅಥವಾ ಉರ್ದುದಲ್ಲಿ ಯಾವ ಭಾಷೆಯಲ್ಲಿ ಇರ್ತೈತಿ ಆ ಭಾಷೆದಲ್ಲಿ ಇರ್ಬೋದು. ಈ ರೀತಿ ಕಾಂಬಿನೇಷನ್ ಮಾಡಿದಾಗ ನಮ್ಮಲ್ಲಿ ಇಂಗ್ಲಿಷ್ ಶಾಲೆಗಳನ್ನು ಶುರು ಮಾಡುವಂತ ಅವಶ್ಯಕತೆ ಬರುದಿಲ್ಲ. ಸೆಂಟ್ರಲ್ ಎಕ್ಸಾಂಪಲ್ ಐತಿ. ಸೆಂಟ್ರಲ್ ಸ್ಕೂಲಿಗೆ ಇವತ್ತು ದೊಡ್ಡ ಪ್ರಮಾಣದ 100 ಸೀಟ್ ಇದ್ರೆ ಅಲ್ಲಿ 1000 ಅಪ್ಲಿಕೇಶನ್ ಬರ್ತಾವ. ಇದನ್ನ ನಾವು ಮಾಡುವಂತದ್ದು ಅವಶ್ಯಕತೆ ಐತಿ. ಅದೇ ರೀತಿ ನಮ್ಮ DDPIಗಳು BEOಗಳು ಇದಾರೆ. ನಾವೀಗೇನಿದೆ ನಮ್ಮ ಅಧ್ಯಕ್ಷರೇ, ಇವತ್ತು ನಾವು ವಿಧಾನಸೌಧ ಇವತ್ತು ನೀವು ಲಕ್ಕಿಲಿ ನಮಗೆಲ್ಲ ಒಳ್ಳೆ ಬ್ರೇಕ್ಫಾಸ್ಟ್ ಇಲ್ಲಿ ತರಿಸ್ಕೊಡ್ತಾ ಇದ್ರಿ, ಒಳ್ಳೆ ಮಧ್ಯಾಹ್ನದ ಊಟನೂ ಕೊಡಾತೀರಿ. ಇಲ್ಲಿಕ್ರೆ ನಾವೇನ್ ಮಾಡ್ತೀವಿ, ಹೊರಗೆ ಹೋಗ್ತೀವಿ, ಯಾವ ಚಲೋ ರೆಸ್ಟೋರೆಂಟ್ ಐತಿ ಅಲ್ಲೇ ರೆಸ್ಟೋರೆಂಟ್ದಲ್ಲಿ ತಿಂಡಿ ತಿಂತೇವಿ. ಆ ರೆಸ್ಟೋರೆಂಟ್ ಸರಿ ಇಲ್ಲ ಅಂತಂದ್ರೆ ಅದನ್ನ ಬಿಡ್ತೇವಿ, ಬೇರೆ ರೆಸ್ಟೋರೆಂಟಿಗೆ ಹೋಗ್ತೇವೆ. ಆದ್ರೆ ಇವತ್ತು ನೀವು ಒಬ್ಬರನ್ನ ಯಾರನ್ನಾರ ಸೂಪರ್ವೈಸರ್ ಇಟ್ರು ಅಂತ ತಿಳ್ಕೊರಿ, ಈ ರೆಸ್ಟೋರೆಂಟ್ ಸರಿ ಆಯ್ತು ಇಲ್ಲೋ ಅದ್ರದ್ದು ಸರ್ಟಿಫಿಕೇಶನ್ ನಾ ಮಾಡ್ತೀನಿ, ನೀ ರೆಸ್ಟೋರೆಂಟ್ ನಡೆಸ್ಬೇಕಂತಂದ್ರೆ ನನ್ನ ಸರ್ಟಿಫಿಕೇಟ್ ಇದ್ರೆ ನಡೆಸ್ಬೇಕಂತದ್ದು ಇದು ಮಾಡಿದ್ರೆ ಅದು ಅವಶ್ಯಕತೆ ಇಲ್ಲ. ಆ ರೆಸ್ಟೋರೆಂಟ್ ಸರಿ ಇರ್ಲಿಕ್ಕೆ ತನ್ನಿಂತಾನ ಬಂದಾಗ್ತೈತಿ. ಇವತ್ತು ನಮ್ಮ ಸರ್ಕಾರಿ ಶಾಲೆಗಳಿಗೆ ಮತ್ತು ಖಾಸಗಿ ಶಾಲೆಗಳನ್ನ ನೋಡಕ್ ಕೂಡಿ ಒಬ್ಬರ BEO ಒಬ್ಬರ DDPI ಅದಾರ. ಈ BEOಗಳು ಸರ್ಕಾರಿ ಶಾಲೆ ನೋಡುದಿಲ್ಲ. ಅವ್ರು ಕೇವಲ ಖಾಸಗಿ ಶಾಲೆಗಳ ಇನ್ಸ್ಪೆಕ್ಷನ್ಗೆ ಮಾತ್ರ ಹೋಗ್ತಾರೆ. ಅಲ್ಲಿ ಅವ್ರಿಗೆ ಅದು ನಿಮ್ಮ ಶಾಲೆ ಸರಿ ಇಲ್ಲ, ನಿಮ್ಮ ಶಾಲೆಗೆ ನಾವು ಸರ್ಟಿಫಿಕೇಟ್ ಕ್ಯಾನ್ಸಲ್ ಮಾಡ್ತೀವಿ, ನೀವು ನಮಗೆ ಇಷ್ಟು ದುಡ್ಡು ಕೊಡ್ರಿ. ಹೈಯೆಸ್ಟ್ ಕರಪ್ಷನ್ ಇವತ್ತೈತಲ್ಲ ಅಲ್ಲಿ ಆಗ್ತಾ ಇತ್ತು. ಆ ಶಾಲೆ ಸರಿ ಇರ್ಲಿಲ್ಲ ಅಂತಂದ್ರ ಪಾಲಕರು ಹಾಕುದೇ ಇಲ್ಲ ಆ ಶಾಲೆಗೆ. ನೀವು ಬಿಟ್ಬಿಟ್ರೆ ಸರ್ಕಾರದವ್ರು ನೀವ್ ಯಾಕೆ ಖಾಸಗಿ ಶಾಲೆಗಳ ಬಗ್ಗೆ ತಲೆ ಕೆಡಿಸ್ಕೊಂತೀರಿ? ನಮ್ಮ ಸರ್ಕಾರಿ ಶಾಲೆಗಳನ್ನು ಸುಧಾರಿಸುವಂತ ಕೆಲಸ ಮಾಡ್ರಿ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.